ಕುಡುಕರ ತಾಣವಾದ ಉದ್ಯಾನವನ, ರಾಣಿ ಚೆನ್ನಮ್ಮನಿಗೂ ಅವಮಾನ. ಇಳಕಲ್ ನಗರದ ಹೃದಯ ಭಾಗದಲ್ಲಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮ ಉದ್ಯಾನವನದ ದುಸ್ಥಿತಿ ಹೇಳುವಂತಿಲ್ಲ. ಇಳಕಲ್ ನಗರದ ಜನತೆ ಸ್ವಚ್ಛ ಗಾಳಿಯಲ್ಲಿ ವಿಹಾರ ಮಾಡಲು ನಿರ್ಮಿಸಿರುವ ಉದ್ಯಾನವನ ಈ ಕುಡುಕರ ನೆಚ್ಚಿನ ಸ್ಥಳ. ಎಲ್ಲೆಂದರಲ್ಲಿ ಕುಡಿದು ಎಣ್ಣೆ ಬಾಟಲಿಗಳನ್ನು ಎಸೆದು ಅಲ್ಲೇ ಮಲಗಿಕೊಳ್ಳುವ ಕುಡುಕರ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲೇ ಇರುವ ಶೌಚಾಲಯದ ಮುಂದೆ ಹೋಗುವಂತಿಲ್ಲ. ಗಬ್ಬು ನಾರುವ ಶೌಚಾಲಯವನ್ನ ವರ್ಷ ಕಳೆದರೂ ಸ್ವಚ್ಛಗೊಳಿಸುವುದಿಲ್ಲ. ನಗರಸಭೆಯ ಮುಂದೆಯೇ ಇರುವ ಉದ್ಯಾನವನದ ಪರಿಸ್ಥಿತಿ ಈ ರೀತಿಯಾದರೆ ಉಳಿದ ಉದ್ಯಾನವನಗಳ ಪರಿಸ್ಥಿತಿ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನ ಹೆಸರು ಈ ಉದ್ಯಾನವನಕ್ಕೆ ಇಟ್ಟಿದ್ದು ಚೆನ್ನಮ್ಮನ ಹೆಸರಿಗೂ ಕಳಂಕ ಬರುವಂತೆ ಆಗಿದೆ. ಈ ಹಿಂದೆ ಅನೇಕ ಬಾರಿ ಈ ಉದ್ಯಾನವನದ ದುಸ್ಥಿತಿ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ದವು. ಆಗ ಎಲ್ಲವನ್ನೂ ಸರಿಪಡಿಸುವ ಭರವಸೆ ನೀಡಿದ್ದ ಅಧಿಕಾರಿಗಳು ಈಗ ಕಣ್ಮರೆಯಾಗಿದ್ದಾರೆ. ಮಲಗಿದವರನ್ನ ಎಚ್ಚರಿಸಬಹುದು, ಆದರೆ ಮಲಗಿದಂತೆ ನಾಟಕ ಮಾಡುವವರನ್ನ ಎಚ್ಚರಗೊಳಿಸುವುದು ಕಷ್ಟ ಎನ್ನುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರದ ಉದ್ಯಾನವನಗಳ ಬಗ್ಗೆ ಕಾಳಜಿ ವಹಿಸಿ ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗುವಂತೆ ಮಾಡಲು ಇಳಕಲ್ ಜನರು ಒತ್ತಾಯಿಸಿದ್ದಾರೆ. ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಹಿಂದೆ ಸಂಪರ್ಕಿಸಿ. ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ.